ಶಿವನ್ಗೋಸ್ಕರ ಪಾರ್ವತಿ ಒಂದು ಕಡೆ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಶಿವ ಕೂಡ ತಪಸ್ಸು ಮಾಡ್ತಾ ಇರ್ತಾನೆ. ತಾಳ್ಮೆಯಿಂದ ಸತಿಗೋಸ್ಕರ ಕಾಯ್ತಾ ಇರ್ತಾನೆ. ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋದಾಗ ಸೀತೆ ರಾಮಂಗೋಸ್ಕರ ಕಾಯ್ತಾ ಪ್ರತಿ ಸರಿ ಕಣ್ಣೀರ್ ಇಡ್ತಾ ಇರ್ಬೇಕಾದ್ರೂ ಈ ಕಡೆ ರಾಮ ಕೂಡ ಒದ್ದಾಡ್ತಾ ಇರ್ತಾನೆ. ಸೀತೆನ ಮತ್ತೆ ಯಾವಾಗ ಸಂಧಿಸ್ತೀನಿ ಅಂತ ಕಣ್ಣೀರಿಡ್ತಾ ಇರ್ತಾನೆ. ಶ್ರೀಕೃಷ್ಣ ಸಿಗದೆ ಹೋಗಿದ್ದಕ್ಕೆ ರಾಧೆಗೆ ತನ್ನ ಜೀವನಕ್ಕೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಆ ಕಡೆ ಶ್ರೀಕೃಷ್ಣನಿಗೂ ಸಹ ರಾಧೆ ಸಿಗದೆ ಹೋಗಿದ್ದಕ್ಕೆ ತನ್ನ ಜೀವನ ಅಸಂಪೂರ್ಣ ಅಂತ ಅನ್ನಿಸ್ಬಿಡುತ್ತೆ. ನೋವು, ದುಃಖ, ಹತಾಶೆ ಅನ್ನೋದು ಭಗವಂತನೇ ಬಿಟ್ಟಿಲ್ಲ. ಇನ್ನು ನಾವೆಲ್ಲ ಮನುಷ್ಯರಲ್ವಾ? ನಾವು ಮೊದಲನೇ ಸರಿ ಹುಟ್ಟಬೇಕಾದ್ರೆ ನಮ್ಮ ತಾಯಿ ಮಾತ್ರ ಹೆರಿಗೆ ನೋವು ಅನುಭವಿಸ್ತಾಳೆ, ನಮಗೆ ಜೀವ ಕೊಡ್ತಾಳೆ. ಆದರೆ ಹುಟ್ಟಿದ ಮೇಲೆ ನಾವು ಪ್ರತಿ ಸರಿ ಮರುಹುಟ್ಟು ಪಡ್ಕೋಬೇಕಾದ್ರೆ ಆ ಹೆರಿಗೆ ನೋವನ್ನು ನಾವೇ ಅನುಭವಿಸ್ಬೇಕಾಗತ್ತೆ.